ನನ್ನ ಪ್ರಿಯರೇ, ದೇವರು ನಿಮ್ಮ ಹಾದಿಯನ್ನು ನೀತಿವಂತರ ಹಾದಿಯನ್ನಾಗಿ ಮಾಡಿ ನಿಮ್ಮನ್ನು ಸಮೃದ್ಧಿಗೊಳಿಸಲಿದ್ದಾರೆ. ಅವರು ನಿಮ್ಮನ್ನು ತೂಕಮಾಪನ ಮಾಡಲಿದ್ದಾರೆ. ನೀತಿವಂತರ ಹಾದಿ, ನಿಮ್ಮ ಹಾದಿ ಹೇಗಿದೆ ಅಂತ ಹಾಗೆ ಇಟ್ಟುಕೊಂಡಿದ್ದಾರೆ. ಆ ಹಾದಿಯಲ್ಲಿ ನಿಮ್ಮನ್ನು ನಡೆಸಲಿದ್ದಾರೆ. ಜ್ಞಾನೋಕ್ತಿ 4:18 ಓದಿ ನೋಡಿ. ನೀತಿವಂತರ ಹಾದಿಯು ಮಧ್ಯಾಹ್ನದವರೆಗೆ ಹೆಚ್ಚು ಹೆಚ್ಚು ಪ್ರಕಾಶಿಸುವ ಸೂರ್ಯನ ಬೆಳಕಿನಂತೆ ಇರುತ್ತದೆಯಂತೆ. ನಿಮ್ಮ ಹಾದಿಯು ಹಾಗೆಯೇ ಬದಲಾಗಲಿದೆ. ಇಂದು ನಿಮ್ಮ ಹಾದಿಯು ಕತ್ತಲೆಯಿಂದ ಕೂಡಿದೆ ಎಂದು ಹೇಳುತ್ತಿದ್ದೀರಾ? ಕಹಿ ತುಂಬಿದೆ ಎಂದು ಹೇಳ್ತಿದ್ದೀರಾ? ಭಯದಿಂದ ಕೂಡಿದೆ ಎಂದು ಹೇಳುತ್ತಿದ್ದೀರಾ? ನಷ್ಟದಿಂದ ಕೂಡಿದೆ ಎಂದು ಹೇಳ್ತಿದ್ದೀರಾ? ಕಳ್ಳರಿಂದ ತುಂಬಿದ ಹಾದಿಯಾಗಿದೆಯೇ? ವಂಚಕರ ಹಾದಿಯಾಗಿದೆಯೇ? ಸೈತಾನನು ಅಲೆದಾಡಿಸುವ ಹಾದಿಯಾಗಿದೆಯೇ? ಹಾದಿಯೇ ಇಲ್ಲದಂತಾಗಿದೆಯೇ ಎಂದು ತವಕಿಸುತ್ತಿದ್ದೀರಾ? ದೇವರು ನಿಮಗೆ ಮಧ್ಯಾಹ್ನದಂತೆ ಹೆಚ್ಚು ಹೆಚ್ಚು ಪ್ರಕಾಶಿಸುವ ಹಾದಿಯನ್ನು ನೀಡುತ್ತಾರೆ. ಅದೇ ನೀತಿವಂತರ ಹಾದಿ. ಇಂದು ಅದಕ್ಕಾಗಿ ಕರ್ತನಿಗೆ ಸ್ತೋತ್ರ ಹೇಳಿ, ಅದನ್ನು ಸ್ವೀಕರಿಸಿ. ಯೇಸುವಿನ ನಾಮದಲ್ಲಿ ಥ್ಯಾಂಕ್ ಯು ಜೀಸಸ್. ಕರ್ತ ದಾರಿ ಮಾಡಿಕೊಡ್ತಾನೆ. ದೇವರು ಹೇಳುತ್ತಾರೆ, ನಾನು ನಿನಗಿಂತ ಮುಂಚಿತವಾಗಿ ಹೋಗಿ ನಿನ್ನ ಡೊಂಕು ಹಾದಿಗಳನ್ನೆಲ್ಲ ಸರಿದೂಗಿಸುತ್ತೇನೆ. ಗುಪ್ತವಾಗಿರುವ ನಿಧಿಯನ್ನು ನಿನಗೆ ನೀಡುತ್ತೇನೆ. ಕತ್ತಲೆಯಲ್ಲಿರುವ ಐಶ್ವರ್ಯವನ್ನು ನಿನಗೆ ನೀಡುತ್ತೇನೆ. ಎಲ್ಲವೂ ಕತ್ತಲೆಯಲ್ಲಿದೆ, ಆದರೆ ಅಲ್ಲಿಗೆ ಹೋಗಿ ಐಶ್ವರ್ಯವನ್ನು, ನಿಧಿಯನ್ನು ಪಡೆಯುವಂತೆ ನಾನು ಹಾದಿಯನ್ನು ಸಿದ್ಧಪಡಿಸುತ್ತೇನೆ. ಡೊಂಕು ಹಾದಿಯನ್ನು ಸರಿದೂಗಿಸುತ್ತೇನೆ ಎಂದು ದೇವರು ಹೇಳುತ್ತಾರೆ. ಪ್ರಿಯರೇ, ಇಂದು ಆ ದಾರಿ ತೆರೆದುಕೊಳ್ಳಲಿ. ಯೇಸುವಿನ ನಾಮದಲ್ಲಿ ನಿಮಗಾಗಿ ಅದು ತೆರೆಯಲಿ. ಯೇಸುವಿನ ನಾಮದಲ್ಲಿ ಆ ಹಾದಿಯು ಹೇಗೆ ತೆರೆಯುತ್ತದೆ? ನಿಮಗೆ ಪಾಪಕ್ಷಮೆಯು ದೊರೆತಾಗ ಈ ಮಧ್ಯಾಹ್ನದಂತೆ ಪ್ರಕಾಶಿಸುವ, ದಿನೇ ದಿನೇ ಪ್ರಕಾಶಿಸುವ, ಹೆಚ್ಚು ಹೆಚ್ಚು ಪ್ರಕಾಶಿಸುವ ಹಾದಿಯು ತೆರೆಯುತ್ತದೆ. ನೀತಿವಂತನ ಮಾರ್ಗ, ಲೂಕ 23:44 ಓದಿ ನೋಡಿ. ಯೇಸು ಶಿಲುಬೆಯ ಮೇಲೆ ನೇತಾಡುತ್ತಿದ್ದಾಗ ಸುಮಾರು 6ನೇ ಗಂಟೆಯಾಗಿತ್ತು. 9ನೇ ಗಂಟೆಯವರೆಗೆ ಭೂಮಿಯಾದ್ಯಂತ ಕತ್ತಲೆ ಕವಿದಿತ್ತು. ಏಕೆಂದರೆ ಇಡೀ ಮಾನವಕುಲದ ಪಾಪಗಳನ್ನು ಅವರ ಮೇಲೆ ಹೊರಿಸಲಾಗಿತ್ತು. ಭಯಾನಕ ಅಂಧಕಾರ, ಕತ್ತಲಾದ ದಾರಿ. ಇಂದಿಗೂ ಪಾಪದಿಂದ ನನ್ನ ದಾರಿಯೆಲ್ಲ ಕತ್ತಲಾಗಿದೆ. ದೇವರ ಬಳಿ ಹೋಗಲು ಸಾಧ್ಯವಿಲ್ಲ. ಜನರ ಬಳಿ ಹೋಗಲಾಗುತ್ತಿಲ್ಲ. ಶಾಪ ಬೆನ್ನಟ್ಟಿದೆ. ಅಪರಾಧದ ಭಾವನೆ ನಿಮ್ಮನ್ನು ಕೊಲ್ಲುತ್ತಿದೆ ಎಂದು ಒದ್ದಾಡುತ್ತಿದ್ದೀರಾ? ಯೇಸುವಿನ ನಾಮದಲ್ಲಿ ಆ ಕತ್ತಲೆಯು ಇಂದು ದೂರವಾಗಲಿದೆ. ಏಕೆಂದರೆ ಯೇಸು ಆ ಹಾದಿಯಲ್ಲಿ ಸಾಗಿದ್ದಾರೆ. ಪಾಪದ ಕತ್ತಲೆಯನ್ನು ತಮ್ಮ ದೇಹದಲ್ಲಿ ಹೊತ್ತರು, ಆತ್ಮದಲ್ಲಿ ಹೊತ್ತುಕೊಂಡರು. ಅವರು ಹೇಳುತ್ತಾರೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ಅವರು ಬೆಳಕಿನಿಂದ ತುಂಬಿದವರು, ನೀತಿಯಿಂದ ತುಂಬಿದವರು. ನೀತಿಯ ನಿಮಿತ್ತ ಅವರ ಆತ್ಮ ಮತ್ತು ಶರೀರವೆಲ್ಲ ಬೆಳಕಿನಿಂದ ತುಂಬಿತ್ತು. ಆದ್ದರಿಂದ ಆ ಕತ್ತಲೆಯನ್ನು ಅವರು ಜಯಿಸಿದರು. ಇಂದೂ ಸಹ ಯೇಸುವನ್ನು ಹಿಂಬಾಲಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವದ ಬೆಳಕನ್ನು ಹೊಂದಿರುತ್ತಾನೆ. ಆ ಪಾಪದ ಕತ್ತಲೆಯನ್ನು ಹೋಗಲಾಡಿಸುವ ಜೀವದ ಬೆಳಕಾಗಿ ಅವರಿದ್ದಾರೆ. ಇಂದೂ ಸಹ ಅದರ ನಿಮಿತ್ತ ನಮ್ಮ ಹಾದಿಯು ಪರಿಶುದ್ಧತೆಯಿಂದ ತುಂಬಿ, ನೀತಿಯಿಂದ ತುಂಬಿ, ಯೇಸುವಿನಂತೆ ಬದುಕಿ, ಮಧ್ಯಾಹ್ನದ ಪ್ರಕಾಶದಂತೆ ನಿರಪರಾಧಿ ಜೀವನವನ್ನು ನಡೆಸುವಂತೆ ಕರ್ತನು ಮಾಡುತ್ತಾನೆ. ಇಂದು ಆ ಭಾಗ್ಯವನ್ನು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ನೀಡಲಿ. ಅದನ್ನು ಪಡೆದುಕೊಳ್ಳಿರಿ. ಅದಕ್ಕಾಗಿ ಹಂಬಲಿಸಿರಿ. ಎರಡನೆಯದಾಗಿ, ಗುಣಮುಖ ಮತ್ತು ಆರೋಗ್ಯವನ್ನು ಮಧ್ಯಾಹ್ನದ ಬೆಳಕಿನಂತೆ ನಮ್ಮ ಮೇಲೆ ಕಳುಹಿಸುತ್ತಾರೆ. ಮಲಾಕಿಯ 4:2 ಪ್ರಕಾರ, ಆದರೆ ನನ್ನ ನಾಮಕ್ಕೆ ಭಯಪಡುವ ನಿಮ್ಮ ಮೇಲೆ ನೀತಿಯ ಸೂರ್ಯನು ಉದಯಿಸುವನು. ಅದರ ರೆಕ್ಕೆಗಳ ಕೆಳಗೆ ಆರೋಗ್ಯವಿರುತ್ತದೆ. ನೀವು ಹೊರಗೆ ಹೋಗಿ ಕೊಬ್ಬಿದ ಕರುಗಳಂತೆ ಬೆಳೆಯುವಿರಿ. ರೋಗದ ಲಕ್ಷಣ, ರೋಗದ ತೀವ್ರತೆ, ರೋಗದ ಕತ್ತಲೆಯನ್ನು ಯೇಸುವಿನಲ್ಲಿರುವ ಗುಣಪಡಿಸುವ ಶಕ್ತಿಯ ಜೀವದಿಂದ ಉಂಟಾಗುವ ಬೆಳಕು, ಪ್ರಕಾಶವು ನಾಶಪಡಿಸುತ್ತದೆ. ಈಗ ಎಲ್ಲಾ ಕತ್ತಲೆಯು, ಎಲ್ಲಾ ಕ್ಯಾನ್ಸರ್ ಜೀವಕೋಶಗಳು ಈಗ ಸತ್ತು ಹೋಗಲಿ. ನಿಮ್ಮ ಶರೀರವು ಗುಣಮುಖವಾಗಲಿ. ತಿಲಗವತಿ, ಕರ್ತನು ನಿಮ್ಮ ತಲೆಯನ್ನು ಮುಟ್ಟುತ್ತಿದ್ದಾರೆ. ಯೇಸುವಿನ ಶಕ್ತಿಯು ಇಳಿಯುತ್ತಿದೆ. ನಿಮ್ಮ ತಲೆಯೊಳಗಿನ ರೋಗವೆಲ್ಲ ಮಾಯವಾಗುತ್ತಿದೆ, ಚೇತರಿಸಿಕೊಳ್ಳುತ್ತಿದೆ. ಗುಣಪಡಿಸು ಸ್ವಾಮಿ, ಗುಣಪಡಿಸು. ಮುತ್ತುಲಕ್ಷ್ಮಿ, ಮುಖದ ಮೇಲಿರುವ ಕಲೆಗಳೆಲ್ಲ ಮಾಯವಾಗುತ್ತಿವೆ.
ಕ್ರಿಸ್ತನ ಜೀವವು ಇಳಿಯುತ್ತಿದೆ. ನಿಮ್ಮ ಶರೀರವನ್ನು ಕರ್ತನು ಬಲದಿಂದ ತುಂಬಿಸುತ್ತಿದ್ದಾರೆ. ನೋವೆಲ್ಲ ಮಾಯವಾಗುತ್ತಿದೆ. ದೌರ್ಬಲ್ಯ ಮಾಯವಾಗುತ್ತಿದೆ. ಆರೋಗ್ಯವು ಉಂಟಾಗುತ್ತಿದೆ. ಚರ್ಮದಲ್ಲಿ ಜೀವವು ಇಳಿಯುತ್ತಿದೆ. ಸಂಪೂರ್ಣತೆಯಿಂದ ತುಂಬಿಸುತ್ತಾರೆ. ಎಲ್ಲ ಕೊರತೆಗಳು ನಿಮ್ಮ ಶರೀರದಿಂದ ಮಾಯವಾಗುತ್ತಿವೆ. ಧನ್ಯವಾದಗಳು ಯೇಸುವೆ, ಕೊರತೆಗಳೆಲ್ಲ ಮಾಯವಾಗುತ್ತಿವೆ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಧನ್ಯವಾದಗಳು ಪವಿತ್ರಾತ್ಮ ಯೇಸುವೆ. ರಕ್ತದ ಕಾಯಿಲೆಯಿಂದ, ರಕ್ತದ ಕೊರತೆಯಿಂದ ಬಳಲುತ್ತಿರುವ ಪ್ರತಿಯೊಬ್ಬರೂ ಗುಣಮುಖರಾಗುತ್ತಿದ್ದೀರಿ. ತಲೆನೋವು ಭಯಂಕರವಾಗಿ ಬರುತ್ತಿದೆ ಎಂದು ತವಕಿಸುವ ಪ್ರತಿಯೊಬ್ಬರನ್ನು ಯೇಸು ಗುಣಪಡಿಸುತ್ತಾರೆ. ಆ ಕತ್ತಲೆ ಸರಿಯುತ್ತಿದೆ. ತಂದೆಯೇ, ಸಾಯುವ ಸ್ಥಿತಿಯಲ್ಲಿರುವ ಪ್ರತಿಯೊಬ್ಬರನ್ನು ಈಗ ನಿಮ್ಮ ಜೀವದಿಂದ ತುಂಬಿಸಿ ಸ್ವಾಮಿ, ತುಂಬಿಸಿ. ಏಸಪ್ಪ, ಅವರನ್ನು ಬದುಕಿಸಿರಿ, ಅವರನ್ನು ಬದುಕಿಸಿರಿ, ಅವರನ್ನು ಬದುಕಿಸಿರಿ. ಆರೋಗ್ಯವೂ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಆಮೇನ್. My precious friend, on August 15th, the Independence Day of our beloved land, we're going to pray as a family for you to receive miracles. This is going to come to you in English and Hindi. August 15th, 11 o'clock in the morning. It's a Saturday. Father, heal Aaron, Lord. Sunita Sahani, deaths, Sakun, Mercy, business growth, Saroj, wisdom, Sarla Manoj, family protection, Madhumita wedding, Lord, let it happen. Rekha work spot problem like this. There are several of your prayer requests. Lord, we pray that you will answer all these requests. And also when it comes live to you, you can post your prayer requests online and we'll be praying, God willing, for your request online as the prayer goes on. So do not forget to watch, inform all your friends, and let them all join and get blessed. August 15th, 11 o'clock in the morning. It's a Saturday. Save the date in your calendar. Join the lakhs of people as the Dinakarans pray for you on the Jesus Calls YouTube channel.